ಸಾಮರಸ್ಯದಿಂದ ಇರುತ್ತಿದ್ದವು. ಯಾಕೆ ಅಂದ್ರೆ ಪರಸ್ಪರ ಭಯವಿಲ್ಲ. ಆ ಪರಸ್ಪರ ಭಯವಿರದ ಒಂದು ಸ್ಥಿತಿ ಏನಿದೆ ಅದು ಅಭಯ. ಅಥವಾ ಅ ಪ್ಲಸ್ ಭಯ ಬೇರೆ ಮಾಡಿದರೆ, ಅ ಅಂದ್ರೆ ಭಗವಂತ. ಅಕ್ಷರಮಾಲೆಯಲ್ಲಿ ಮೊದಲನೆಯ ಅಕ್ಷರ ಅ ಏನಿದೆ ಅದು ಭಗವಂತನ ಹೆಸರು. ಭಗವಂತನ ಹೆಸರು ಇಲ್ಲದ್ದು ಯಾವುದೂ ಇಲ್ಲ, ಯಾವ ಅಕ್ಷರವೂ ಇಲ್ಲ, ಯಾವ ಶಬ್ದವೂ ಇಲ್ಲ. ಅ ಭಯಂ, ಅ ಅಂದರೆ ಭಗವಂತ. ಭಗವಂತನ ಬಗ್ಗೆ ಸ್ವಲ್ಪ ಭಯವಿರಲಿ, ಭಗವಂತನ ಬಗ್ಗೆ ಸ್ವಲ್ಪ ಗೌರವವಿರಲಿ. ಹಾಗೂ ಸುಂದರವಾಗಿ ನಾವು ಇದನ್ನು ಇಟ್ಕೋಬಹುದು, ಅಭಯಂ. ಅಭಯಂ ಸತ್ವ ಸಂಶುದ್ಧಿ. ಸತ್ವ ಸಂಶುದ್ಧಿ ಅಂದರೆ ಏನು? ಸತ್ವ ಸಂಶುದ್ಧಿ ಅಂದರೆ ಆತ್ಮದ ಪ್ರಸನ್ನತೆ. ಯಾವಾಗಲೂ ಏಕಪ್ರಕಾರವಾಗಿ ನಾವು ಆತ್ಮದಲ್ಲಿ ಶಾಂತಿ, ಆತ್ಮದಲ್ಲಿ ಆನಂದ, ಆತ್ಮದಲ್ಲಿ ಒಂದು ಸ್ಥಿರತೆ ಯಾರಿಗೆ ಇದೆ ಅವರು ಸತ್ವ ಸಂಶುದ್ಧರಾಗಿ ಇರ್ತಾರೆ. ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಗೇಲಿ ಮಾಡೋದು, ಇನ್ನೊಬ್ಬರನ್ನು ಕಂಡು ಅಸಹ್ಯ ಪಡುವುದು, ಇದೆಲ್ಲವೂ ಸತ್ವ ಸಂಶುದ್ಧಿಯ ಲಕ್ಷಣಗಳಲ್ಲ. ಇದರ ವಿರುದ್ಧವಾದದ್ದು ಮನಃಪ್ರಸನ್ನತೆ, ಮನಃಶಾಂತತೆ, ಇದು ಸತ್ವ ಸಂಶುದ್ಧಿ. ಅಭಯಂ ಸತ್ವ ಸಂಶುದ್ಧಿ. ಜ್ಞಾನಯೋಗ ವ್ಯವಸ್ಥಿತಿ. ಜ್ಞಾನಯೋಗ ವ್ಯವಸ್ಥಿತಿ ಅಂದರೆ ಜ್ಞಾನ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದು. ಯಾವುದಾದ್ರೂ ಜ್ಞಾನ ಕಾರ್ಯ ಆಗಿರಬಹುದು, ನಿಮಗೆ ತಪೋಜ್ಞಾನವಾಗಿರ್ಬೋದು, ಅಥವಾ ಅಭಯದಾನವಾಗಿರ್ಬೋದು. ಅಭಯದ ಇನ್ನೊಂದು ಮುಖ ಅಂದರೆ ಅಭಯ ನಮಗೆ ಎಲ್ಲ ಗೃಹಸ್ಥರಿಗೆ ದಾನ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ. ನಾನು ದ್ರವ್ಯದಾನ ಮಾಡಬಹುದು, ನಾನು ಮತ್ತೆ ಇನ್ನೇನಾದರೂ ಭೂದಾನ ಮಾಡಬಹುದು, ಗೋದಾನ ಮಾಡಬಹುದು, ಇನ್ನೊಂದೇನೋ ಒಂದು ವಸ್ತ್ರದಾನ ಮಾಡಬಹುದು. ಇದು ಗೃಹಸ್ಥರಿಗಿದೆ. ಆದರೆ ಸನ್ಯಾಸಿಗಳಿಗೆ ಪಾಪ ಏನು ದಾನ ಮಾಡುವಂತಿಲ್ಲ. ಎರಡು ದಾನಗಳು ಅವರಿಗೆ, ಒಂದು ವಿಹಿತವಾದದ್ದು, ಒಂದು ಜ್ಞಾನದಾನ, ಇನ್ನೊಂದು ಅಭಯದಾನ. ಒಂದು ಜ್ಞಾನವನ್ನು ನಾವು ಹೇಳಿಕೊಡಬಹುದು, ಇನ್ನೊಂದು ಅಭಯವನ್ನು ಹೇಳಿಕೊಡಬಹುದು. ಇದು ಬಿಟ್ಟು ಸನ್ಯಾಸಿಗಳ ಯಾವುದೇ ದಾನ ಮಾಡುವ ಹಕ್ಕಿಲ್ಲ. ಯಾವುದೇ ತುಳಸಿಯ ಎಲೆ ಕೂಡ ತೆಗೆಯುವ ಹಕ್ಕು ಅವರಿಗಿಲ್ಲ. ಯಾರಾದರೂ ತೆಗೆದುಕೊಟ್ಟರೆ ಏರಿಸ್ತಾರೆ, ಇಲ್ಲೇ ಇಲ್ಲ, ಬಾಗಿಂದ ತುಳಸಿ ಅನ್ನೋದು ಅಷ್ಟೇ. ಅಭಯಂ ಸತ್ವ ಸಂಶುದ್ಧಿಯಲ್ಲಿ ಜ್ಞಾನಯೋಗ ವ್ಯವಸ್ಥಿತಿ. ಈ ಜ್ಞಾನ ಯಾವ ಥರದ ಜ್ಞಾನ ಇದೆ? ಬೇರೆ ಬೇರೆ ಥರದ. ಅಂದರೆ ಯಾವ ಜ್ಞಾನದಿಂದ ನಮಗೆ ವೇದಾಧ್ಯಾಯಗಳಿರ್ಬೋದು, ಅಥವಾ ಪುರಾಣಗಳಿರ್ಬೋದು, ಉಪನಿಷತ್ಗಳಿರ್ಬೋದು, ಯಾವುದು ನಿಮಗೆ ಸೇರುತ್ತದೆ ಅದನ್ನು ಒಂದು ಇಟ್ಕೊಂಡು. ಯಾಕಂದ್ರೆ ಇದು ಘೋರವಾದ ಕಲಿಯುಗ. ಈಗ ವೇದವನ್ನು ಬಾಯ್ಹಾಟ ಮಾಡಿ ಹೇಳೋರು ಯಾರೂ ಇಲ್ಲ. ಈಗ ಉಪನಿಷತ್ತುಗಳನ್ನು ಹೇಳುವವರು ಬಹಳ ಜನ ಸಿಗೋದಿಲ್ಲ, ಟೈಮ್ ಇಲ್ಲ, ಬಿಸಿ ಶೆಡ್ಯೂಲು. ಆಗ ಇಂಥ ಒಂದು ಸಣ್ಣದಾದ ಒಂದು ಗ್ರಂಥ, ಯಾವುದೋ ಒಂದು ಭಗವದ್ಗೀತೆ ಅಂತ ಗ್ರಂಥ, ಅದನ್ನೇ ನಾವು ಫಸ್ಟ್ ಅನ್ನಲು ಕಲಿಯೋಣ. ಅಂದ ಮೇಲೆ ಅದನ್ನು ಕುಡಿಯಲು ಕಲಿಯೋಣ, ಕುಡಿದ ಮೇಲೆ ಅದನ್ನು ತಿನ್ನಲು ಕಲಿಯೋಣ, ಅದನ್ನು ಮೆಲುಕು ಹಾಕಲು ಕಲಿಯೋಣ. ನೀವು ಎಷ್ಟು ಸಾರಿ ಭಗವದ್ಗೀತೆ ಅಭಯಂ ಇಷ್ಟೇ ಅಂದ್ಬಿಟ್ಟು ಸಾಕು. ಅಭಯಂ 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 ಅಭಯಂ, ನಿಮಗೆ ಪ್ರತಿ ಸರಿ ಹೊಸ ಅರ್ಥ ಬರ್ತದೆ ಇದರಲ್ಲಿ. ಎಷ್ಟು ಸುಂದರವಾದದ್ದು ಇದು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ದಾನಂ, ಮುಂದಿನ ಒಂದು ಸಾತ್ವಿಕ ಕ್ವಾಲಿಟಿ ಅಂದರೆ ದಾನಂ. ದಾನ ಏನು ದಾನ ಮಾಡಬೇಕು? ಪ್ರತಿಯೊಂದು ಗುಣಗಳಿಗೂ ಮತ್ತೆ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ಬೇರೆ ಬೇರೆ ಆಗ್ತದೆ. ದಾನಂ, ನಾನು ದಾನ ಮಾಡ್ತೇನೆ, ನನ್ನ ಹತ್ರ ದುಡ್ಡಿದೆ, ನಾನು ಈ ದುಡ್ಡನ್ನು ಕೂಡ ದೇಶದ್ರೋಹಿಗೆ ಕೊಡ್ತೇನೆ, ದಾನ ಮಾಡಿದೆ. ಇದು ದಾನನ? ಇದು ದಾನವಲ್ಲ. ಅಂದರೆ ದಾನಿಗೆ ಯಾರು ಪಾತ್ರರೋ, ಯಾರು ಸಾತ್ವಿಕರೋ, ಯಾರಿಗೆ ಅದನ್ನು ಉಪಯೋಗ ಮಾಡುವ ಒಂದು ಕಲೆ ಗೊತ್ತಿದೆಯೋ, ಸಾತ್ವಿಕಕ್ಕಾಗಿ ಏನಾದರೂ ಆಗಿರ್ಬೋದು, ಧಾರ್ಮಿಕ ಕಾರ್ಯವಾಗಿರ್ಬೋದು, ದೇಶ ಕಾರ್ಯವಾಗಿರ್ಬೋದು, ಅನಾಥರ ಸೇವೆ ಆಗಿರ್ಬೋದು, ಬಡಬಗ್ಗರ ಸೇವೆ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಯಾರು ಇದನ್ನು ಸಾತ್ವಿಕ ರೀತಿಯಲ್ಲಿ ಮಾಡ್ತಾರೋ ಆ ದಾನ ನಿಜವಾದ ಸಾತ್ವಿಕ ದಾನ. ಕೆಲವೊಮ್ಮೆ ಗುಪ್ತ ದಾನ ಅಂತ ಹೇಳ್ತೇವೆ, ಯಾರೇನು ಹಾಕಿದ್ದಾರೆ ಯಾರಿಗೂ ಗೊತ್ತಿರೋದೇ ಇಲ್ಲ, ಅದು ಸಾತ್ವಿಕವಾದ ದಾನ, ಪಾತ್ರರಿಗೆ ಕೊಡುವ ದಾನ. ರಾಜಸಿಕ ದಾನ ಏನು ಕೊಡ್ತಾನೆ, 1100 750 ಕೊಡ್ತಾನೆ, ನಾಳೆ ಬಂದು ಜಗಳ ತೆಗಿತಾನೆ, ನನ್ನ ಹೆಸರು ಬೋರ್ಡ್ನಲ್ಲಿ ಇಲ್ಲ, ನಾನು ಕೊಟ್ಟಿದ್ದೆ 501 ರೂಪಾಯಿ ಕೊಟ್ಟು ನೀವು ಬೋರ್ಡನ್ನು ನನ್ನ ಹೆಸರು ಹಾಕಿಲ್ಲ, ನೀವು ನನಗೆ ಹೆಸರು ಬರೆದಿಲ್ಲ, ನೀವು ಮೈಕ್ನಲ್ಲೂ ಅನೌನ್ಸ್ ಮಾಡಿಲ್ಲ, ಈ ಥರ ಅನ್ನೋರು ಇದ್ದಾರೆ. ಅದು ರಾಜಸಿಕ ದಾನ, ಕಡಿಮೆ ದರ್ಜೆಯ ದಾನ. ಪುಣ್ಯ ಫಲವು ಕಡಿಮೆ, ಸಾತ್ವಿಕಕ್ಕೆ ಜಾಸ್ತಿ, ರಾಜಸಕ್ಕೆ ಕಡಿಮೆ. ಇನ್ನು ತಾಮಸರು ಇರ್ತಾರೆ. ಈ ತಾಮಸ ದಾನ ಮಾಡೋದೆಲ್ಲ ದೇಶದ್ರೋಹಿ ಕೆಲಸಗಳು, ಅಹಿತವಾದ ಕೆಲಸಗಳು, ಸಮಾಜ ದ್ರೋಹಿ ಕೆಲಸಗಳು, ಇದೆಲ್ಲವೂ ಮಾಡುವುದು ಇದು ತಾಮಸಿಕ ದಾನ. ದಾನಂ ದಮಶ್ಚ. ದಮ, ದಮ ಅಂದರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಯಾರು ಮಾಡ್ತಾರೆ, ಅಥವಾ ಬ್ರಹ್ಮಚರ್ಯ ಪಾಲನೆ ಯಾರು ಮಾಡ್ತಾರೆ, ಅದು ಒಂದು ನಮಗೆ ದೈವಿ ಸಂಪತ್ತು. ಈಗ ಪ್ರಶ್ನೆ ಬಂತು, ನಾವು ಮದುವೆ ಮಾಡ್ಕೋಬೇಕು ಮಾಡ್ಕೋಬಾರ್ದು, ಬ್ರಹ್ಮಚರ್ಯ ಪಾಲನೆ ಮದುವೆ ಮಾಡ್ಕೋಬೋದು, ಮದುವೆ ಮಾಡ್ಕೋದ್ರೆ ಮುಂದಿನ ಪ್ರಪಂಚಕ್ಕೆ ಪ್ರಜೆಗಳನ್ನು ಹೇಗೆ ಕೊಡೋದು? ಆವಾಗ
ಅದು ವಿಹಿತವಾದ ಒಂದು ಬ್ರಹ್ಮಚರ್ಯ, ವಿಹಿತವಾದ ಧಾರ್ಮಿಕವಾಗಿ ಏನನ್ನು ವಿಹಿತ ಮಾಡಿದ್ದಾರೆ. ನಿಮ್ಮ ಧರ್ಮಪತ್ನಿಯಲ್ಲಿ ಯಾರ ಜೊತೆ ಸಂಸಾರ ಮಾಡಬೇಕು ಅವರ ಜೊತೆ ಸಂಸಾರ ಮಾಡಿದ್ರೆ ಅದು ಬ್ರಹ್ಮಚರ್ಯಕ್ಕೆ ಸಮಾನ. ಬ್ರಹ್ಮಚರ್ಯ ಅಂದ್ರೆ ಕೇವಲ ಸೆಲಿಬಸಿ, ಕೇವಲ ಅಬ್ಸ್ಟೈನಿಂಗ್ ಫ್ರಮ್ ದ ಲಸ್ಟ್, ಇದು ಬ್ರಹ್ಮಚರ್ಯ ಅಲ್ಲ. ದಮಶ್ಯ ಅಂದರೆ ಯಾರಿಗೆ ಇಂದ್ರಿಯ ನಿಗ್ರಹ, ಯಾರಲ್ಲಿ ಯಾವಾಗ ಯಾವ ಧರ್ಮಕ್ಕೆ ಏನು ಒಂದು ಸ್ಯಾಂಕ್ಷನ್ ಸಿಕ್ಕಿದೆ ಅದರಲ್ಲಿ ಯಾರು ಮಾಡ್ತಾರೆ ಅದು ನಮಗೆ ದಮ. ದಾನಂ ದಮಶ್ಚ ಯಜ್ಞಶ್ಚ, ಯಜ್ಞಗಳನ್ನು ಮಾಡುವುದು, ಯಜ್ಞಗಳನ್ನು ಬೇರೆ ಬೇರೆ ವಿಧವಾದ ಯಜ್ಞಗಳು. ಮತ್ತೆ ಇದರಲ್ಲಿ 3 ಪ್ರಕಾರ: ಸಾತ್ವಿಕ ಯಜ್ಞ, ರಾಜಸಿಕ ಯಜ್ಞ, ತಾಮಸಿಕ ಯಜ್ಞ. ಪ್ರತಿಯೊಂದು ಹೀಗೆ ಆಗುತ್ತೆ ಜೀವನದಲ್ಲಿ. ಸಾತ್ವಿಕ ಯಜ್ಞ, ನಾನು ಏನೋ ಒಂದು ಯಜ್ಞವನ್ನು ಮಾಡಿದೆ, ಭಗವಂತನ ಪ್ರೀತನಾಗಲಿ, ಇದು ಯಜ್ಞ. ಅಥವಾ ಯಜ್ಞ ನಾಮಕ ಪರಮಾತ್ಮ, ದೇವರ ಒಂದು ಹೆಸರು ಯಜ್ಞ, ಅವನಿಗಾಗಿ ಮಾಡುವುದು. ಯಜ್ಞ ನಾಮಕ ಪರಮಾತ್ಮನಿಗಾಗಿ ಮಾಡಬಹುದು. ಇನ್ನು ಇದು ಪ್ಯೂರ್ ಯಾವುದಾದ್ರೂ ಯಜ್ಞ, ಜ್ಯೋತಿಷ್ಠೋಮಾದಿ ಯಜ್ಞ ಇರಬಹುದು, ಕಾವೇರಿ ಯಜ್ಞ ಇರಬಹುದು, ಪುತ್ರ ಕಾಮೇಷ್ಟಿ ಯಜ್ಞವಾಗಿರಬಹುದು, ಅಥವಾ ಅಶ್ವಮೇಧ ಯಾಗದ ಯಜ್ಞ ಆಗಿರಬಹುದು. ಇದೆಲ್ಲೋ ಕೇವಲ ಭಗವಂತನ ಪ್ರೀತಿಗೆ ಮಾಡಿದರೆ ಅದು ಸಾತ್ವಿಕವಾದ ಒಂದು ಯಜ್ಞ ಆಗ್ತದೆ. ಇನ್ನು ರಾಜಸಿಕ ಯಜ್ಞ ಯಾವುದು? ರಾಜಸಿಕ ಯಜ್ಞ ಅಂದ್ರೆ ನಾನು ಕಾವೇರಿ ಯಜ್ಞ ಮಾಡ್ತಾ ಇದ್ದೇನೆ, ಯಾಕಂದ್ರೆ ದೇಶದಲ್ಲಿ ಮಳೆ ಇಲ್ಲ, ಮಾಡಿ ಮಳೆ ಬರಲಿ ಅಂತ ಒಂದು ಅಪೇಕ್ಷೆ ಇದೆಯಲ್ಲ, ಆ ಅಪೇಕ್ಷೆಯಿಂದ ಮಾಡಿರೋದು ಇದು ರಾಜಸಿಕ ಯಜ್ಞ ಆಗ್ತದೆ. ಅದೇ ತರವಾಗಿ ಇನ್ನೂ ಬಹಳಷ್ಟು ತರದ ಯಜ್ಞಗಳಿರಬಹುದು. ಅಥವಾ ಜ್ಯೋತಿಷ್ಠೋಮಾದ ಯಜ್ಞ. ಜ್ಯೋತಿಷ್ಠೋಮ ಯಜ್ಞ ಯಾಕೆ ಮಾಡ್ತಾರೆ ಅಂದ್ರೆ ಸತ್ತ ಮೇಲೆ ಸ್ವರ್ಗ ಸಿಗಲಿ ಅಂತ ಜ್ಯೋತಿಷ್ಠೋಮ. ಇಂದ್ರನ ಸ್ವರ್ಗ, ಸ್ವರ್ಗದಲ್ಲಿ ಒಂದು ಇಂದ್ರನ ಸ್ವರ್ಗ, ಒಂದು ಭಗವಂತನ ಮೋಕ್ಷ. ಇಂದ್ರನ ಸ್ವರ್ಗ ಸಿಗಲಿ. ಇಂದ್ರನ ಸ್ವರ್ಗ ಅಂದ್ರೆ ಒಂದು ಪಿಕ್ನಿಕ್ ಸ್ಪಾಟ್ ಇದ್ದಂಗೆ. ಅಲ್ಲಿ ಹೋಗಿ ನಮಗೆ ಹೇರಳವಾದ, ಅಲ್ಲಿ ಪಾರಿಜಾತ ವೃಕ್ಷ ಇದೆ, ಕಾಮಧೇನು ಇದೆ, ಅಲ್ಲಿ ಕೆಳ ಕೂತು ನಾವು ಏನು ಬಿಡ್ತೀವಿ ಅದು ನಮಗೆ ಸಿಗ್ತದೆ, ತಿನ್ನೋದಕ್ಕೆ ಸಿಗ್ಬೋದು, ಭೋಗಕ್ಕೆ ಸಿಗ್ಬೋದು, ಏನಾದ್ರೂ ಸಿಗ್ಬೋದು. ಅದು ಆ ಥರದ ಯಜ್ಞ ಯಾರು ಮಾಡ್ತಾರೆ, ಸ್ವರ್ಗ ಸಿಗಲಿ ಅಂತ ಯಾರು ಯಜ್ಞ ಮಾಡ್ತಾರೆ, ಅದು ರಾಜಸಿಕ ಯಜ್ಞ. ಇನ್ನು ತಾಮಸಿಕ ಯಜ್ಞ ಹೇಗೆ ಅಂದ್ರೆ, ತಾಮಸಿಕ ಯಜ್ಞ ಅಂದ್ರೆ ಇವನಿಗೆ ಕೆಡುಕಾಗಲಿ, ಇವನಿಗೆ ಹಾಳಾಗಿ ಹೋಗಲಿ, ಇದು ಯಾರು ಮಾಡ್ತಾರೆ, ಇದು ತಾಮಸಿಕ ಯಜ್ಞ. ಈ ತರ ಯಜ್ಞದಲ್ಲಿ ಕೂಡ 3 ಭಾಗಗಳು ಸಾತ್ವಿಕ. ಅದೇ ಕಾವೇರಿ ಯಜ್ಞ, ಅದೇ ಒಂದು ಪುತ್ರ ಕಾಮೇಷ್ಟಿ ಯಜ್ಞ ಇರಬಹುದು. ಭಗವಂತ ನೀನು ಪ್ರೀತನಾಗಲಿ ಅಷ್ಟೇ, ಫಲಾಪೇಕ್ಷೆ ಪುತ್ರದಿಲ್ಲ. ಮತ್ತೆ ಯಾಕೆ ಬೇಕು ಪುತ್ರನೇ ಬೇಡ, ಪುತ್ರ ಕಾಮೇಷ್ಟಿ ಯಾಕೆ ಮಾಡ್ತೀರಿ? ಯಾಕೆ ಅಂದ್ರೆ ಜ್ಞಾನವೆಂಬ ಪುತ್ರ ಸಿಗಲಿ, ನಮಗೆ ಜ್ಞಾನವೆಂಬ ಪುತ್ರ ಸಿಗಲಿ, ಜ್ಞಾನವೆಂಬ ನಮಗೆ ಒಂದು ಆಶೀರ್ವಾದ ಸಿಗಲಿ, ಅದೇ ಒಂದು ಪುತ್ರ. ಹೀಗಾಗಿ ಬಿಟ್ಟು ನಾವು ಈ ಥರದ ಒಂದು ಮಾಡಿದ್ರು ಅದು ಕೂಡ ಒಂದು ಉತ್ತಮವಾದ ಯಜ್ಞ ಆಗಲಿಕ್ಕಿದೆ. ಇದೇ ತರ ಯಜ್ಞಶ್ಚ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಭಗವಂತನ ಯಾವುದಾದ್ರೂ ಒಂದು ಗ್ರಂಥ ಓದಿ, ನಿಮಗೆ ಯಾವ ಗ್ರಂಥದಲ್ಲಿ ರುಚಿ ಇದೆಯೋ ಆ ಗ್ರಂಥ, ಭಾಗವತವಾಗಿರಬಹುದು, ರಾಮಾಯಣ ಆಗಿರಬಹುದು, ಅಥವಾ ಇನ್ನೊಂದು ಮಹಾಭಾರತವಾಗಿರಬಹುದು, ಉಪನಿಷತ್ತುಗಳಾಗಿರಬಹುದು, ವೇದಗಳಾಗಿರಬಹುದು. ಏನೂ ಬರೋದಿಲ್ಲ ನನಗೆ, ನಾನು ಹಸಿ ದಡ್ಡ ಸುಂಟ ಅಂದ್ರೆ ಭಗವಂತನ ಹನುಮ 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 ಅನ್ನೋ ಹೆಸರು ಹೇಳಿದ್ರು ಸಾಕು, ರಾಮ 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 ಅನ್ನೋ ಹೆಸರು ಹೇಳಿದ್ರು ಸಾಕು, ವಿಠಲ ವಿಠಲ ಅನ್ನೋ ಹೆಸರು ಹೇಳಿದ್ರು ಸಾಕು, ಶಿವ 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 ಅಂತ ಹೇಳಿದ್ರು ಸಾಕು. ಯಾವ ಅಂದ್ರೆ ಇಷ್ಟಾದ್ರೂ ನಾವು ಮಾಡಿದ್ರೆ ನಮಗೆ ಒಂದು ಸದ್ಧತಿ ಆಗ್ಲಿಕ್ಕಿದೆ, ಸಾತ್ವಿಕ ಫಲ ಸಿಗ್ಲಿಕ್ಕಿದೆ. ಇದೇ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಬೇರೆ ಯಾವುದೋ ಒಂದು ಬಹಳ ಘನಘೋರ ಅಡವಿಗೆ ಹೋಗಿ ತಪಸ್ಸು ಮಾಡುವುದು, ಹಿಮಾಲಯದಲ್ಲಿ ತಪ್ಪಲಿನಲ್ಲಿ ಕೂತು ಅದೇ ಅಂತದ್ದು ಏನೂ ಇಲ್ಲ. ಇದೇ ಆತ್ಮ ಶಕ್ತಿ ಇದ್ದರೆ, ಇದೇ ಭಗವಂತನ ಮೋಕ್ಷ ಸಾಧನೆಗೆ ಕಾರಣವಾಗಲಿಕ್ಕಿದೆ. ಇದೇ ಸ್ವಾಧ್ಯಾಯ. ತಪ ಆರ್ಜವಂ, ಇದೇ ಒಂದು ತಪಸ್ಸು. ಆರ್ಜವಂ, ಆರ್ಜವಂ ಅಂದ್ರೆ ನೇರತೆ. ನೇರತೆ ಅಂದ್ರೆ ಮಾತು, ಮನಸ್ಸು ಹಾಗೂ ಕಾಯಿಕ, 3ರಲ್ಲಿ ಏಕರೂಪತೆ ಇರಬೇಕು. ನಾನು ಬಾಯಿಂದ ಬಹಳ ಭಗವದ್ಗೀತೆಯನ್ನು ಮಾತಾಡ್ತಾ ಇದ್ದೇನೆ, ಆಗ ನಾನು ಮನಸ್ಸಿನಿಂದ ಬೈತಾ ಇದ್ದರೆ ಅದು ಸಾತ್ವಿಕ ಆಗೋದಿಲ್ಲ. ಅಥವಾ ನಾನು ದೇಹದಿಂದ ಕೂಡ ಆಲಸ್ಯ ಮಾಡಿ ಕಾಲು ಈ ಕಡೆ ಹಿಂಗೇನೋ ಕುತ್ಕೊಂಡು ಮಾಡಿ ಅದು ಕೂಡ ಕಾಯಿಕವಾಗಿ ಪಾಪಕ್ಕೆ ಕಾರಣ ಆಗ್ತದೆ. ಅಂದರೆ ಪ್ರತಿಯೊಂದನ್ನು ಕೂಡ ಭಗವಂತ ಈ ಥರವನ್ನು ಮಾಡಿ 3 ಮಾಡಿ ನಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡಿದ್ದಾನೆ. ನನಗೆ ಕೊಟ್ಟ ಸಮಯ 25 ನಿಮಿಷ. ಹಾಗೂ ನಾವು ಇವತ್ತು ನೋಡುವುದು ಒಂದು ಶ್ಲೋಕ, ಅಭಯಂ ಸತ್ವ ಸಂಶುದ್ಧಿರು ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ. ಈ ಥರ 26 ಗುಣಗಳನ್ನು ಹೇಳಿದ್ದಾನೆ. ಅದಾದ್ಮೇಲೆ ಮತ್ತೆ ಆಸುರಿ ಸಂಪತ್ತು, ದಂಭು ದರ್ಪು ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ, ಈ ಥರದ್ದು ಆಸುರಿ ಸಂಪತ್ತನ್ನು ಕೂಡ ಹೇಳ್ತಾನೆ. ಭಗವಂತ ಹನುಮಂತ ಯಾವಾಗ ಯಾವಾಗ ಕಲಿಸ್ತಾನೆ, ಯಾವಾಗ ಯಾವಾಗ ಅನುವು ಮಾಡಿಕೊಡ್ತಾನೆ. ಮತ್ತೆ ಮುಂದಿನ ಒಂದು ಶ್ಲೋಕಗಳನ್ನು ನೋಡುವ ಪ್ರಯತ್ನ ಮಾಡೋಣ. ಹೀಗಾಗಿ
ಇವತ್ತು ಕೊಟ್ಟ ಸಮಯ ಕಾಲ ಕಲಿತಾಯ ಕಾಲಕ್ಕೆ ಮರ್ಯಾದೆ ಕೊಡಬೇಕು, ಇಲ್ಲದಿದ್ದರೆ ಅದೇ ಕಾಲವೆಂಬ ಒಂದು ದೇವರಿದ್ದಾನೆ. ಆ ಕಾಲವೆಂಬ ದೇವರು ನಿಮ್ಮಲ್ಲಿ ನಿಂತು ಮುಗಿಸಪ್ಪ ನಿನ್ನ ಪ್ರವಚನ ಅಂತ ಹೇಳ್ತಾನೆ, ನನ್ನಲ್ಲಿ ಸಾಕು ಮಾಡು ಅಂತ ಹೇಳ್ತಾನೆ. ಕಾಲನಾಮಕ ಪರಮಾತ್ಮ ಎಲ್ಲೋ ಜಗತ್ತು ಸೃಷ್ಟಿನೇ ಕಾಲನಾಮಕ ಪರಮಾತ್ಮ ನಡೆಸ್ತಾ ಇದ್ದಾನೆ. ಹೀಗಾಗಿ ಆ ಕಾಲನಾಮಕ ಪರಮಾತ್ಮನಿಗೆ ಮತ್ತೆ ಮತ್ತೆ ಶರಣು ಹೋಗಿ ಮತ್ತೆ ಮತ್ತೆ ನಮಸ್ಕಾರ ಮಾಡಿ, ರವೀಂದ್ರ ದೇವರಿಗೆ ಮತ್ತೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ನಾನು ಇನ್ನೊಂದು ಒಂದು ಸಣ್ಣ ಪ್ರವಚನ ಸೇವೆಯನ್ನು ಇವತ್ತು ಮಾಡುವ ಪ್ರಯತ್ನ ಮಾಡಿದ್ದೇನೆ. ಶ್ರೀಕೃಷ್ಣ ಧನ್ಯವಾದಗಳು. ಅತ್ಯಂತ ಮನಮುಟ್ಟುವಂತೆ ಅನಿಸ್ಬಿಟ್ಟೆ. ಬಹಳ ಸರಳವಾದಂಥ